ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಇಲ್ಲಿ ಇವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗೋಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸೀಡ್ಸ್ ಎಲ್ಲ ತಂದಿದ್ವಿ. ಇದೆಲ್ಲ ಅಂಗಡಿಯಿಂದ ಬೈ ಮಾಡಿರೋದು. ಸನ್ಫ್ಲವರ್ ಸೀಡ್ಸು, ವೈಲ್ಡ್ ಫ್ಲವರ್ದು ಬ್ಲೆಂಡ್, ಅಂದರೆ ಇದಿಷ್ಟು ಕಲರ್ಸ್ ಇರುತ್ತೆ, ಯಾವ್ದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅದೊಂದು, ಇದು ವೈಲ್ಡ್ ಫ್ಲವರ್ದು. ಇದು ಡಿಲ್ ಅಂದರೆ ಅದೇ ಸಬ್ಬಸ್ಗೆ ಬರುತ್ತಲ್ವ, ಅದು. ಇದರಲ್ಲಿ ಪಾಟಲ್ಲಿದೆ. ಪಾಟನ್ನು ನಾವು ಒಂದೆರಡು ಸೀಡ್ ಇರುತ್ತೆ ಅನಿಸುತ್ತೆ, ಅದನ್ನು ನೀರಲ್ಲಿ ಹಾಕಿದ್ರೆ ಅಲ್ಲ, ಇದು ಒಳಗಡೆ ಕವರ್ ಇದೆ. ಕವರ್ ಒಳಗಡೆ ಅದನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ಹಾಗೆ ಪಾಟ್ ಒಳಗಡೆ ಹಾಕಬೇಕು ನಾವು. ಅದನ್ನು ತೊಗೊಂಬಂದಿದ್ದೀನಿ. ಇನ್ನೊಂದು ಇದು ಝೀನಿಯಾ ಅಂತ ಹೇಳ್ಬಿಟ್ಟು, ಡೇರಾ ಅಂತೀವಲ್ವ ನಾವು, ಆ ಥರದ್ದು ಇದು. ಇದರಲ್ಲೂ ಸೀಡ್ಸ್ ತುಂಬ ಇದೆ. ಇದು ಅಷ್ಟು. ಆಮೇಲೆ ಇದು ಲೋಟಸ್ದು. ಲಾಸ್ಟ್ ಟೈಮ್ ಒಂದು ಸರ್ತಿ ಟ್ರೈ ಮಾಡಿದೆ, ಸ್ವಲ್ಪ ಬೆಳೀತು, ಆಮೇಲೆ ಯಾಕೋ ಸತ್ತೋಗ್ಬಿಟ್ಟು. ಈ ಸರ್ತಿ ಮತ್ತೆ ತೊಗೊಂಬಂದಿದ್ದೀನಿ, ಟ್ರೈ ಮಾಡ್ತೀನಿ, ನೋಡೋಣ. ಇದಿಷ್ಟು ಏನು ಅಂದರೆ ಪ್ಯಾಕೆಟಲ್ಲಿ ಬಂದಿದೆ. ಪ್ಯಾಕೆಟಲ್ಲಿ ನಾನು ಪರ್ಚೇಸ್ ಮಾಡಿರೋದಲ್ಲ, ಲೈಬ್ರರಿಗೆ ಹೋಗ್ದಲ್ಲಿ ಅವ್ರು ಫ್ರೀಯಾಗಿ ಕೊಟ್ಟಿರೋದು. ಲೈಬ್ರರಿಗೆ ಹೋಗಿದ್ರೆ ಇಲ್ಲೆಲ್ಲ ಕೊಡ್ತಾರೆ, ಇದ್ರದ್ದು ಟೈಮಲ್ಲಿ, ಸ್ಪ್ರಿಂಗ್ ಟೈಮಲ್ಲಿ ನೀವು ಬೆಳೆಸಂಗಿದ್ರೆ ಬೆಳೆಸಿ ಅಂತ. ಇದು ಬೇಸಲ್ದು ಸ್ವೀಟ್ ಇಟಾಲಿಯನ್ ಅಂತ ಇದೆ, ಲಾರ್ಜ್ ಲೀಫ್ ಅಂತೆ. ಇದು ಪೆಪ್ಪರು, ಹಲಪಿನಿಯೋದು. ಇದು ಪೀಸು. ಇದು ವಾಟರ್ ಮೆಲನ್ನು ಮತ್ತು ಬ್ಲ್ಯಾಕ್ ಡೈಮಂಡ್ ಅಂತ ಇದೆ, ಗೊತ್ತಿಲ್ಲ ಏನಿದೆ. ಬ್ಲ್ಯಾಕ್ ಡೈಮಂಡ್ ಅಂದರೆ ಯಾವ ಸೈಡ್ ಅದು? I think it's a type of watermelon. Oh, ರಿಯಲ್ಲಾ? ಓಕೆ. ಇದು ಕ್ಯಾಂಟಲೂಪ್ಸು 4 ಸೀಡ್ ಅಂತೆ. ಇನ್ನೊಂದು ಯಾವುದೋ ಜಂಬೋದು ಹಾಫ್, ಇನ್ನೊಂದು ಯಾವುದೋ ಡೆಪ್ತ್ ಏನೋ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಇದು ಪಾರ್ಸ್ಲಿ ಇಟಾಲಿಯನ್ದಂತೆ. ಇದಿಷ್ಟು ನಮಗೆ ಲೈಬ್ರರಿಗೆ ಹೋಗ್ದಲ್ಲಿ ಲೈಬ್ರರಿಯಲ್ಲಿ ಇಟ್ಟಿದ್ರು, ತೊಗೋಬೋದು ಅಂತ ಫ್ರೀಯಾಗಿ. ಸೊ ಯಾರು ಪ್ಲ್ಯಾಂಟ್ ಮಾಡೋರು ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಅಂತ ಇಟ್ಟಿರ್ತಾರೆ. ಕೆಲವು ಲೈಬ್ರರಿಯಲ್ಲಿ, ಎಲ್ಲ ಲೈಬ್ರರಿಯನ್ನು ಅನ್ನೋಕ್ಕಾಗಲ್ಲ ಕೆಲವರು. ಸೊ ಇದು ನಾವು ಹೋಗಿದ್ರಲ್ಲಿ ಇತ್ತು, ಅದು ತೊಗೊಂಬಂದ್ವಿ. ಇದು ಇನ್ನೊಂದು ನಿನ್ನೆ ವಾಲ್ಮಾರ್ಟಿಂದ ಬೇಸಲ್ದು ತೊಗೊಂಬಂದೆ. ಪಾಟಿದು ಪಾಟ್ನ ನಾನು ದೊಡ್ಡ ಪಾಟಿಗೆ ಹಾಕಬೇಕು, ಸ್ಮಾಲ್ ಪಾಟಿದು. ಇದನ್ನು ನಮಗೆ ಪಾಸ್ತಾ ಮಾಡೋಕ್ಕೆ, ಪಿಜ್ಜಾ ಮಾಡೋಕ್ಕೆ, ಬ್ರೊಶೋಟಾ ಮಾಡೋಕ್ಕೆ, ಎನಿ ಇಟಾಲಿಯನ್ ಡಿಶಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀವಿ. ಸೊ ಇದಿಷ್ಟು ಇವಾಗ ಪ್ಲ್ಯಾಂಟಿಂಗ್ ಮಾಡಬೇಕು ನಾವು. ಪ್ಲ್ಯಾಂಟಿಂಗ್ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಸ್ಪ್ರೌಟ್ಸ್ ಥರ ಮಾಡಿ, ಆಮೇಲೆ ಸ್ಮಾಲ್ ಪಾಟಲ್ಲಿ ಹಾಕಿ ಸ್ವಲ್ಪ ಬೆಳೆದ ಮೇಲೆ ದೊಡ್ಡ ಪಾಟಿಗೆ ಹಾಕಬೇಕು. ಅದು ಪ್ರಾಸೆಸ್ ಇದೆ, ಅದು ಸ್ಟೆಪ್ ಬೈ ಸ್ಟೆಪ್ ಆಮೇಲೆ ತೋರಿಸ್ತೀವಿ. ಇದಿಷ್ಟು ಈ ವಿಡಿಯೋಗೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.